ನಾಳೆ ಬಜೆಟ್ ಅದು ಎಲ್ಲರಿಗೂ ಬಿಲ್ ಬರ್ತಾವೆ ಅಂತೇಳಿ ಇದು ಸುದ್ದಿಗಳು. ಇದನ್ನು ಅಲ್ಲಿಗೈತಾರಿಲ್ಲ ಅಂತಲ್ಲ, ಬಟ್ ಇವು ಹಬ್ಬಿಸ್ತಾರೆ ಯಾಕೆ ಅಂತ ಕೊಲ್ಲಿಗಿತ್ತಿದಾರಲ್ಲ ಬಂದವ್ರು ನೋಡೋಕೆ ಬರ್ತಿತ್ತು. ಆದರೂ ಸುದ್ದಿಗಳು ಇರಬೇಕು ಅನ್ನುವಂಥ ಕಾರಣದಿಂದಾಗೆ ಇಂಥ ಸುದ್ದಿಗಳು ಹಬ್ಬಿಸ್ತಾ ಇರ್ತಾರೆ. ಇವು ಸುಳ್ಳು ಇರ್ಬೋದು, ಗಂಡು ಇರ್ಬೋದು, ಇವು ಕಾಲು ಇಲ್ಲ ಕೈಯೂ ಇಲ್ಲ, ಮಾತಾಡೋದು ಕೂತ್ಕೊಂಡು ಕಾಟಿ ಕೂತು ಮಾತಾಡೋದು ಅಂದರೆ ಮಾತಾಡುವಂಥದ್ದು. ಬಟ್ ಇವತ್ತು ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದರೆ, ಇವತ್ತು ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ಸಲ್ಲಿ ಯಾರೂ ಇರಲಿ, ಆಮ್ ಆದ್ಮಿಯಲ್ಲಿ ಯಾರೂ ಇರಲಿ, ಯಾರು ಗ್ಯಾರಂಟಿ ಮಾತಾಡ್ತಾರೆ ಗ್ಯಾರಂಟಿ ನಿರ್ವಹಿಸಲೇಬೇಕು. ನಿರ್ವಹಿಸೋದಿಲ್ಲ ಅಂದ್ರೆ ಜನ ಇನ್ಮೇಲೆ ಅವ್ರಿಗೆ ಓಟ ಹಾಕೋದಿಲ್ಲ, ಮತ್ತು ಬೇರೆ ಹೇಳ್ತಾರೆ ಅವ್ರಿಗೆ ಹಾಕ್ತಾರೆ. ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ. ಒಂದು ಕಾಲಕ್ಕಿತ್ತು 500, 1000, 200, 300 ಕೊಟ್ಟು ಓಟ್ ಹಾಕಿಬಿಟ್ಟಿದ್ರು ಜನ. ಪಾಪ ಅದ್ರ ತಿಳುಕಿರಲಿಲ್ಲ ಅವ್ರಿಗೆ, ಅದ್ರ ಬೆಲೆನೂ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ ಭಾಳಷ್ಟು ಗಳಿಸ್ಕೊತಾರಪ್ಪ ಅವ್ರು, ಸಾವಿರಾರು ಕೋಟಿ ರೂಪಾಯಿ ಗಳಿಸ್ಕೊತಾರೆ, ಎಮ್ ಎಲ್ ಎಗಳು ನಮಗೆ ಇಷ್ಟು ಮಾಡಿಲ್ರಿ ಅಂತ ಕೇಳುವಂಥ ಪ್ರಸಂಗ ಅದು ಬೆಳೆದ. ಅದು ಕನ್ನದು 100,000 ಕೋಟಿ ರೂಪಾಯಿ ಏನದು ಎಮ್ ಎಲ್ ಎ ಆದ 5 ವರ್ಷ ಆಗಾದ್ರೆ 100,000 ಕೋಟಿ ರೂಪಾಯಿ ಆಸ್ತಿವಾನ ಆಗಿಬಿಡ್ತಾರೆ ಎಮ್ ಎಲ್ ಎ ಅಂದಾಗ. ನೀವು ನನಗೆ ಗಳಿಸುತ್ತೆ ನಮಗೆ ಕೊಡಲ್ಲ ಅಂತ ಅನ್ನೋದು ಇವತ್ತು ಪ್ರವೃತ್ತಿ ಬೆಳೆದುಬಿಟ್ಟದ. ಹೀಗಾಗಿ ಬಡವರಿಗೆ ಮಾತ್ರ ಗ್ಯಾರಂಟಿ ಇದರಿಂದ ಉಳಿಬೋದಿಲ್ಲ ಅಂತಲ್ಲ, ಆದರೂ ಮುಂದಿನ ಚುನಾವಣೆಯಲ್ಲೇ ಇದು ಬ್ಯಾಡ್ ಎಫೆಕ್ಟು ಆಗ್ಬೋದು. ಯಾಕಂದ್ರೆ ಈಗ ನಿಮಗೆ ಗೊತ್ತಿದ್ದಂಗೆ ದೆಹಲಿಯಲ್ಲೇ ಎರಡೂ ಸಾಧಿದ್ರು, ಮೋದಿಯವರಿದ್ದರೆ ಸಾಕು ಬೇಡ ಬಗ್ಗೆ ಅದು ಗೆದ್ದು ಬಿಡ್ತೀವಿ ಅಂದರೆ. ಈಗ ಮೋದಿಯವ್ರ ಮುಖ ಉಳಿದಿಲ್ಲ, ಚಾರ್ಮ್ ಇಲ್ಲಲ್ಲೇ. ಮೋದಿಯವ್ರು ಬರಲಿ ಮತ್ತೆ ಅವ್ರು ಬರಲಿ ಗ್ಯಾರಂಟಿ ಕೊಡ್ತೀರೇನೋ ಅನ್ನೋ ಹಂತಕ್ಕೆ ಈ ಹಂತಕ್ಕೆ ಬಂದು ಹೇಳಿದಾಗ ಕರ್ನಾಟಕದಲ್ಲಿಯೂ ಸಹಿತ ಈ ಒಂದು ಏನು ಗ್ಯಾರಂಟಿ ಅದಲ್ಲ, ಗ್ಯಾರಂಟಿ ಹಾವಳಿ ಇನ್ನೂ ಹೆಚ್ಚಾಗಿ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಸಿದ್ದರಾಮಯ್ಯನ ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಸೋಲಿಸ್ಬೇಕಾದ್ರೆ ಗ್ಯಾರಂಟಿನ ಹೆಚ್ಚು ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಪಬಿಲಿಟಿ ಇವತ್ತು ಯಾವ ಪಾರ್ಟಿಗೂ ಇಲ್ಲ. ಯಾಕಂದರೆ ಎಲ್ಲರೂ ಪಾರ್ಟಿ ತೊಗೊಂಡವ್ರ, ಎಲ್ಲರೂ ಕಾರ್ಪೊರೇಟ್ಗಳಿಗೆ ಶರಣ ಅಂದವ್ರನ್ನ, ಮತ್ತು ಕಾರ್ಪೊರೇಟ್ ಪರ ಇದ್ದಂತಹ ಅರ್ಥನೀತಿ ಅಂತಾರೆ ಅವ್ರನ್ನ. ಅದಾಗಿ ಸಂಶಯ ಇಲ್ಲ. ರಾಹುಲ್ ಗಾಂಧಿ ಒಂದು ರೀತಿ ಹಂಗೆ ಇದ್ದಂಗೆ ತನಿಸ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರಕ್ಕೆ ಒಂದು ಇಷ್ಟು ದಿನ ಆಯಿತು ರಾಹುಲ್ ಗಾಂಧಿಯವರು ಇವತ್ತು ಕರ್ನಾಟಕದಲ್ಲೇ ಸಿದ್ದರಾಮಯ್ಯ ಕಡೆಯಿಂದ ರೈತರ MSP ಕಾನೂನು ಮಾಡಲಿಕ್ಕೆ ಇವತ್ತು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ಅಧಿಕಾರದಾಗ ಮಾತಾಡ್ತಾರೆ. ಇದು ನಮ್ಮ ಮೋದಿಯವರು